ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವಕ್ಕೆ ಚಾಲನೆ. ಆನೇಕಲ್ ತಾಲೂಕಿನ ಗಡಿ ಭಾಗವಾದ ತಲಕರಹಳ್ಳಿ ಗ್ರಾಮದಲ್ಲಿ ಇಂದು ದಿವಂಗತ ಕೆಂಚಪ್ಪನವರ ಆಶೀರ್ವಾದದೊಂದಿಗೆ ಕುಲದ ಯಜಮಾನರಾದ ವೆಂಕಟೇಶ್ ಕೆ ರಾಜಪ್ಪ ಇವರ ಮಾರ್ಗದರ್ಶನದಲ್ಲಿ 5 ದಿನಗಳ ಕರಗ ಮಹೋತ್ಸವಕ್ಕೆ ಕುಡಿಮರ ಕಟ್ಟುವ ಮೂಲಕ ಶಾಸ್ತ್ರೋಕ್ತವಾಗಿ ಚಾಲನೆ ನೀಡಲಾಯಿತು. ಪ್ರಥಮ ದಿನವಾದ ಇಂದು ಅಭಿಷೇಕ ಮಾಡಿ ತೀರ್ಥ ಹಾಗೂ ಪ್ರಸಾದ ವಿನಿಯೋಗ ಮಾಡಿ ಧ್ವಜಾರೋಹಣ ಮಾಡಿ ಶ್ರೀಕೃಷ್ಣ, ಧರ್ಮರಾಯ, ಭೀಮ, ಅರ್ಜುನ, ದ್ರೌಪದಮ್ಮನ ಸಮೇತ ನಕುಲ ಸಹದೇವ ಉತ್ಸವ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. 23ನೇ ತಾರೀಕು ದೇವರ ಉತ್ಸವ, 24ನೇ ತಾರೀಕು ದೀಪೋತ್ಸವ, ಹಸಿ ಕರಗ, ದ್ರೌಪದಮ್ಮನ ಕಲ್ಯಾಣೋತ್ಸವ ಹಾಗೂ ಗ್ರಾಮಕ್ಕೆ ಪೋತರಾಜು ಸಂಚಾರ ಮಾಡಿ ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ಕಾಪು ಕಟ್ಟಿ ಬರುತ್ತಾನೆ. ಇನ್ನು 25ನೇ ತಾರೀಕು ದ್ರೌಪದಮ್ಮನ ಪೂಜಾ ಕಾರ್ಯಕ್ರಮಗಳು, ತೀರ್ಥ ಹಾಗೂ ಪ್ರಸಾದ ವಿತರಣೆ ಮತ್ತು 26ನೇ ತಾರೀಕು ವನ್ನಿ ಕುಲದ ಅರ್ಚಕರಾದ ಕಾಕಪ್ಪ ಮತ್ತು ಮಕ್ಕಳಿಂದ ರಾತ್ರಿ 3 ಗಂಟೆಗೆ ಶ್ರೀ ದ್ರೌಪದಮ್ಮನ ಕರಗ ಮಹೋತ್ಸವ ಇರುತ್ತದೆ. ಗ್ರಾಮದ ಎಲ್ಲ ಗ್ರಾಮ ದೇವರುಗಳ ಪಲ್ಲಕ್ಕಿ ಉತ್ಸವ ಇರುತ್ತದೆ. ಸಂಗೀತ, ರಸಮಂಜರಿ ಕಾರ್ಯಕ್ರಮ ಇರುತ್ತದೆ. ಈ ಸಂಪೂರ್ಣ ಕಾರ್ಯಕ್ರಮವನ್ನು ಟ್ರಸ್ಟ್ನ ಅಧ್ಯಕ್ಷರಾದ ಟಿಆರ್ ಶ್ರೀನಿವಾಸ್ ಖಜಾನ್ಸಿ, ಟಿಎಂ ರಾಮಚಂದ್ರ ವಹಿಸುತ್ತಾರೆ. ಹಾಗೆ ಗ್ರಾಮದ ಹಿರಿಯರಾದ ಕಾಕಪ್ಪ, ಕಣ್ಣಪ್ಪ, ರಾಜಪ್ಪ, ಮುನಿರಾಜು, ಅಂಬರೀಶ್, ದೀಪಕ್, ಗಿರೀಶ್ ಭಾಗವಹಿಸಿದ್ದರು.
ಇಂದು ಶ್ರೀ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಸೇವಾ ಟ್ರಸ್ಟಿಂದ ಕರಗ ಮಹೋತ್ಸವವನ್ನು ಪ್ರಾರಂಭ ಮಾಡಿದ್ದೇವೆ. ಇಂದು 22ನೇ ತಾರೀಕು ಧ್ವಜಾರೋಹಣ ಪ್ರಾರಂಭೋತ್ಸವ ಮಾಡಿದ್ದೇವೆ. ಹಾಗೂ ನಾಳೆ ದೇವರ ಉತ್ಸವ ಮತ್ತು ಪ್ರಸಾದ ವಿನಿಯೋಗ ಇರುತ್ತದೆ. ನಾಡಿದ್ದು ಅಂದರೆ 24ನೇ ತಾರೀಕು ಸಂಜೆ 6 ಗಂಟೆಗೆ ದೀಪೋತ್ಸವ ಹಾಗೂ ಹಸಿ ಕರಗ 9 ಗಂಟೆಗೆ ಹಸಿ ಕರಗ ಇರುತ್ತದೆ. ಅದಾದ ನಂತರ ದ್ರೌಪದಮ್ಮನವರ ಕಲ್ಯಾಣೋತ್ಸವ ಇರುತ್ತದೆ. ಮತ್ತು 25ನೇ ತಾರೀಕು ದೇವರೋತ್ಸವ ಮತ್ತು ಪ್ರಸಾದ ವಿನಿಯೋಗ ಇರುತ್ತದೆ. 26ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಕೋಲಾಟ ಹಾಗೂ 11 ಗಂಟೆಯಿಂದ ಆರ್ಕೆಸ್ಟ್ರಾ ಇರುತ್ತದೆ. ಮತ್ತು ಬೆಳಗ್ಗೆ 3 ಗಂಟೆ ಸಮಯಕ್ಕೆ ದ್ರೌಪದಮ್ಮನವರ ಕರಗ ಮಹೋತ್ಸವ ಇರುತ್ತದೆ. ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಸ್ವಾಮಿ ದ್ರೌಪದಮ್ಮನವರ ಕರಗ ಮಹೋತ್ಸವದ ಅಂಗವಾಗಿ ಇಂದು ಧ್ವಜಾರೋಹಣವಾಗಿದ್ದು ಇಂದಿನಿಂದ ಕಾರ್ಯಕ್ರಮಗಳು ಆರಂಭವಾಗುತ್ತಿದೆ. ಹಾಗೂ ನಾಳೆ 8 ಗಂಟೆಗೆ ದೇವರ ಉತ್ಸವವು ಇರುತ್ತದೆ. ನಂತರ 24ನೇ ತಾರೀಕಿನಂದು ಸಂಜೆ 6 ಗಂಟೆಗೆ ದೀಪೋತ್ಸವ, ತದನಂತರ ಹಸಿ ಕರಗ, ನಂತರ ದ್ರೌಪದಮ್ಮನವರ ಕಲ್ಯಾಣೋತ್ಸವವು ಜರುಗಲಿದೆ. ಗ್ರಾಮಸ್ಥರೆಲ್ಲರೂ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಬಂದು ಈ ದ್ರೌಪದಿ ದೇವರಿಗೆ ಪಾತ್ರರಾಗಬೇಕಾಗಿ ವಿನಂತಿ. ನಂತರ 25ನೇ ತಾರೀಕಿನಂದು ದೇವರ ಉತ್ಸವವಿರುತ್ತದೆ. ತದನಂತರ 26 ಸಂಜೆ 7 ಗಂಟೆಗೆ ಕೋಲಾಟ ಮತ್ತು 10 ಗಂಟೆಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿರುತ್ತದೆ. ಎಂದಿನಂತೆ ರಾತ್ರಿ 2:30 ಗಂಟೆಗೆ ಶ್ರೀ ದ್ರೌಪದಮ್ಮ ದೇವಿ ಕರಗ ಮಹೋತ್ಸವವು ಕರಗದ ಆವರಣದಿಂದ ಹೊರಟು ರಾಜಬೀದಿಗಳಲ್ಲಿ ಮೆರೆಯಲಿದೆ. ಪಲ್ಲಕ್ಕಿಗಳ ಮುಂದೆ ಎಲ್ಲ ಗ್ರಾಮ ದೇವತೆಗಳ ಮುಂದೆ ಕರಗ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದೆ. ಹಾಗೂ ಎಲ್ಲ ಭಕ್ತರು ಸಕಾಲಕ್ಕೆ ಆಗಮಿಸಿ ಈ ಕರಗ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ.